ಸಂಖ್ಯಾ ಪದ್ಧತಿ ಎಲ್ಲವನ್ನು ಕೊಟ್ಟಂಥವ್ರು ನಮ್ಮವರು. ಆದರೆ ಹಾಗಂತ ಹೇಳಿ ಕೊಡ್ತಿದ್ದೇವೆ. ಯಾವ ರೀತಿ ಕೊಡ್ತಿದ್ದೇವೆ ಗೊತ್ತಾ? ಹಿಂದೆ ಹಳ್ಳಿಗಳ ಕಡೆ ಗೌಡರುಗಳು ಇರ್ತಿದ್ರು. ಒಬ್ಬ ಗೌಡ ಅಂತ ಅನ್ನಿಸ್ಕೊಡ್ಬೇಕು ಅಂತ ಅವ್ನ ಮನೆಯಿಂದ ಒಂದು ಕಬ್ಬಣದ ಪೆಟ್ಟಿಗೆ ಇರಬೇಕು. ಅವ್ನ ಕಬ್ಬಣದ ಪೆಟ್ಟಿಗೆ ಎಲ್ಲಿರಬೇಕು ಅಂದ್ರೆ ಅವ್ನ ಪಕ್ಕನೇ ಇರಬೇಕು. ದೊಡ್ಡ ಕಬ್ಬಣದ ಪೆಟ್ಟಿಗೆ ಇದ್ದಷ್ಟು ದೊಡ್ಡ ಗೌಡ. ಆದರೆ ಇವತ್ತು ಆ ಎಲ್ಲ ಗೌಡರುಗಳ ಮನೆಯಲ್ಲಿ ಕಬ್ಬಣದ ಪೆಟ್ಟಿಗೆ ಬಿದ್ದವೇ ಹೊರತು ಕಬ್ಬಣದ ಪೆಟ್ಟಿಗೆ ಒಳಗಡೆ ಏನೂ ಇಲ್ಲ. ಅವನ ಜೀವನ ಮಾಡಬೇಕು ಅಂದ್ರೆ ಕಬ್ಬಣದ ಪೆಟ್ಟಿಗೆ ಮಾರ್ಕೊಂಡು ಜೀವನ ಮಾಡಬೇಕು ಅಂತ ಸ್ಥಿತಿ ಬಂದಿದೆ. ಇವತ್ತು ನಾವೆಲ್ಲರೂ ಕೂಡ ನಮ್ಮದು ಅಂತ ಹೇಳ್ತಾ ಇದ್ದೀವಿ ಹೊರತು ನಾವ್ಯಾರು ಕೂಡ ತಿಳಿದು ಭಾವಿಸ್ತಕ್ಕಂಥ ಒಂದು ಸ್ಥಿತಿಗೆ ಹೋಗಿಲ್ಲ. ಸ್ಟೀಫನ್ ಹಾಕಿಂಗ್ ಐನ್ಸ್ಟೈನ್ ಬಿಟ್ಟೋದಂಥ ಕೆಲಸವನ್ನು ಮುಂದುವರಿಸ್ತಾರೆ. ಕೊನೆಗೊಂದು ಮಾತು ಹೇಳ್ಬಿಟ್ಟು ಸಮಯ ಇಲ್ಲ ನೋಡಿ. ಬ್ಲ್ಯಾಕ್ ಹೋಲ್ ಥಿಯರಿಯನ್ನು ಕೊಟ್ಟವು ನಾವು ಸ್ಟೀಫನ್ ಹಾಕಿಂಗ್ ಹೇಳುವ ಕಳೆದ 50 ವರ್ಷಗಳಿಂದ ಗಾಲಿ ಚಕ್ರದಲ್ಲಿ ಓಡಾಡಿದಾಗ ಈಗ 50-55 ವರ್ಷ ಆಯಿತು. ಆದರೂ ಕೂಡ ಜಗತ್ತು ಕಂಡ ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಆತನ ಕೂಡ ಒಬ್ಬ. ಯಾವ ರಾಯಲ್ ಸೊಸೈಟಿನಲ್ಲಿ ಐಸಾಕ್ ನ್ಯೂಟನ್ ಚೇರ್ ಬಿಟ್ಟವನು ಆ ಚೇರ್ನ ಅಧ್ಯಕ್ಷನಾಗಿದ್ದಾನೆ. ಬ್ಲ್ಯಾಕ್ ಹೋಲ್ ಕೊಟ್ಟ ನಂತರದಲ್ಲಿ ಸಾಕಷ್ಟು ಥಿಯರಿಗಳಿವೆ. ಆಫ್ಟರ್ ದ ಬಿಗ್ ಬ್ಯಾಂಗ್ ವಿಶ್ವದ ಉತ್ಪತ್ತಿಯಾದಂಥ ಸಂದರ್ಭದಲ್ಲಿ ಉತ್ಪತ್ತಿಯಾದಂಥ 4 ಫೋರ್ಸ್ಗಳನ್ನು ಒಟ್ಟು ಸೇರಿಸಿ ಒಂದು ಥಿಯರಿಯನ್ನು ತರಲಿಕ್ಕೆ ಹೊರಗಡೆ ಸಾಧ್ಯ ಆಗೋದೇ ಆದರೆ ಥ್ರೂ ದಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಎಕ್ಸಿಸ್ಟೆನ್ಸ್ ಆ್ಯಂಡ್ ದ ಆರಿಜಿನ್ ಆಫ್ ದಿಸ್ ಯೂನಿವರ್ಸ್ ಅಂತ ಅಂದ್ಬಿಟ್ಟು ಕಂಡುಹಿಡಿದು ಕೊಟ್ಟು ಆಗಿಲ್ಲ. ಆ ಕೆಲಸನ ಇವರು ಮುಂದುವರಿಸಿದ್ರು. ಥಿಯರಿ ಆಫ್ ಎವ್ರಿಥಿಂಗ್ ಅಥವಾ ಟೋಟಲ್ ಥಿಯರಿ ಅಂತ ಅಂದ್ಬಿಟ್ಟು ಥಿಯರಿ ಆಫ್ ಎವ್ರಿಥಿಂಗ್ ಅಂತ ತರಬೇಕು ಅಂತ ಹೊರಟು ಇನ್ನೂ ಆಗಲಿಲ್ಲ. ಅದಕ್ಕೆ ಅವತನ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಲ್ಕತ್ತಾದ ನಮ್ಮ ಒಬ್ಬ ಬೋಸ್ ಅಂತಕ್ಕಂಥವ್ರು ಸುಮ್ಮನೆ ಬ್ಲ್ಯಾಕ್ ಹೋಲ್ ಥಿಯರಿ ಬಗ್ಗೆ ಮಾತನಾಡ್ತಾ ಹೇಳಿದಂತೆ, ಸರ್ ಬ್ಲ್ಯಾಕ್ ಹೋಲ್ ಇರೋದೇ ಆದರೆ ಇನ್ನೊಂದು ವೈಟ್ ಹೋಲ್ ಕೂಡ ಇರಬೇಕಲ್ವ ಅಂತ. ಅದ್ರ ಬಗ್ಗೆ ಚರ್ಚೆ ವಿಸ್ತೃತವಾಗಿದೆ, ಅದು ಬೇಡ ಇದೆ ಹೇಳಿ ಕೊಂಡಂಥದ್ದು. ಅವರು ಹೇಳ್ತಾರೆ, ನಾವು ಬ್ಲ್ಯಾಕ್ ಹೋಲ್ ಬಗ್ಗೆ ಮಾತನಾಡ್ತೀವಲ್ಲ, ಸ್ಟೀಫನ್ ಹಾಕಿಂಗ್ ಜೊತೆ ಮಾತಾಡಿ, ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಕಾಳಿ ಅಂತ ಒಂದು ದೇವಿ ಇದೆ. ಆ ಕಾಳಿ ಕರ್ರಗಿರ್ತಾಳೆ. ನಮ್ಮ ಬ್ಲ್ಯಾಕ್ ಹೋಲ್ ಕೂಡ ಕರ್ರಗಿದೆ ಅಂತ ನಾವು ಭಾವಿಸ್ತೇವೆ. ಕರಗಿದೆ ಅಂತ ಉಲ್ಟಕ್ಕೆ ಹೋಗ್ಬಿಡಿ, ಯಾಕಂದ್ರೆ ಕರಗಿಲ್ಲ. ಯಾವ್ಯಾವುದನ್ನು ತನ್ನ ಹತ್ರ ಬಂದಾಗ ಎಲ್ಲವನ್ನು ಕೂಡ ಸೆಳ್ಕೊಳ್ಳುತ್ತಲ್ಲ, ಸೆಳ್ಕೊಂಡು ಕಣ್ಣಿಗೆ ಕಾಣದಂಗೆ ಆಗುತ್ತೆ. ಅದಕ್ಕೋಸ್ಕರ ಬೆಳ್ಳಗಿರೋ ಜಾಗಕ್ಕೇನೆ ಬ್ಲ್ಯಾಕ್ ಹೋಲ್ ಅಂತ ಹೆಸರಿಟ್ಕೊಂಡಿರ್ತಕ್ಕಂಥ ಅದಂತ ಕರ್ರಗೆ ಯಾವುದೋ ಒಂದು ಹೋಲ್ ಇದೆ, ಅದು ಹೊಡೆ ಬೀಳ್ತದೆ ಅಂತ. ಕಾಳಿ ಅಂತ ಇದ್ದಾಳೆ ನಮ್ಮ ಪುರಾಣದಲ್ಲಿ. ಆ ಪುರಾಣದ ಕಾಳಿ ತನ್ನ ಬಸಿರಿನ ಒಳಗಡೆ ಸಕಲ ಬ್ರಹ್ಮಾಂಡಗಳನ್ನು ಕೂಡ ಅಡಗಿಸಿಟ್ಕೊಂಡಿದ್ದಾಳಂತೆ. ಒಂದು ವೇಳೆ ಕಾಳಿಯ ಉದರವನ್ನು ಹೋಲ್ ಯೂನಿವರ್ಸ್ ಅಂತ ನಾವು ಭಾವಿಸಿದ್ದಾದರೆ, ಕಾಳಿಯ ಉದರದೊಳಗಡೆ ಇರ್ತಕ್ಕಂಥ ಎಲ್ಲವೂ ಕೂಡ ಬ್ರಹ್ಮಾಂಡಗಳಾಗಿದ್ದಾದರೆ, ನಮ್ಮ ದೇಶದ ನಮ್ಮ ಕಾಳಿಯ ಜಗತ್ತಿನ ಒಂದು ಸೆಂಟರ್ ಯಾಕಾಗಿರಬಾರ್ದು ಅಂತ ಆ ಗಾಲಿ ಚಕ್ರದಲ್ಲಿ ಕುಳಿತಿದ್ದಂಥ ವಿಜ್ಞಾನಿ ಸಿಡಿಮಿಡಿಕೊಂಡು ಒಂಥರ ಮಾಡಿದಂತೆ ಇಟ್ ಈಸ್ ಆಲ್ ಅಬ್ಸರ್ಡ್ ಅಂತ ಬೇಕು. ದರ್ ಇಸ್ ನೋ ಸಚ್ ಥಿಂಗ್ ವಿಚ್ ಕ್ಯಾನ್ ಬಿ ಸೀ ಇನ್ ಯುವರ್ ಹಿಂದೂ ಸ್ಕ್ರಿಪ್ಚರ್ಸ್ ಅಂತ. ಅದೇ ವ್ಯಕ್ತಿ ಸುಮಾರು ವರ್ಷ ಆದಮೇಲೆ ಹೇಳ್ತಾರಂತೆ ಅದೇ ವ್ಯಕ್ತಿಗೆ, ಸಿ ಸಮ್ ಟೈಮ್ಸ್ ಎಗೋ ಯು ಹ್ಯಾಡ್ ಮೆನ್ಷನ್ ಫಾರ್ ಆಲ್ ದಿಸ್ ಅನ್ಸಾಲ್ವ್ಡ್ ಥಿಯರೀಸ್ ದೆರ್ ಈಸ್ ಎ ಸೊಲ್ಯೂಷನ್ ಇನ್ ಹಿಂದೂ ಸ್ಕ್ರಿಪ್ಚರ್ಸ್, ಬಟ್ ಆಸ್ ಟೈಮ್ advances, I have been feeling quite seriously that there must be a solution in your scriptures, in your philosophy. ಈ ಮಟ್ಟಕ್ಕೆ ವಿಜ್ಞಾನ ಹರಡಿದಾಗೆ ಒಂದು ಕಾಲದಲ್ಲಿ ಒಂದು ಭಾವನೆ ಏನಿತ್ತಲ್ಲ, ಏನಂತ ವಿಜ್ಞಾನ ಮತ್ತು ಅಧ್ಯಾತ್ಮದ ಧರ್ಮ ವಿಭಿನ್ನವಾದ ದಿಕ್ಕಿನಲ್ಲಿ ಸಂಚರಿಸ್ತಾ ಇದೆ. ಯಾರು ಗೋಯಿಂಗ್ ಟು ಡೈವರ್ಜ್ ಅಂತ ಇತ್ತಲ್ಲ, ಅದನ್ನು ಯಾರು ಕನ್ವರ್ಷನ್. ಅದರೊಳಗೂ ಕೂಡ ಕ್ವಾಂಟಮ್ ಫಿಸಿಕ್ಸ್ ಬೆಳಕಿಗೆ ಬಂದ ನಂತರದಲ್ಲಂತೂ ಯಾರಾದರೂ ಕೆಲವೊಂದು ಉಪನಿಷತ್ತುಗಳನ್ನು ಸಿಸ್ಟಮ್ಯಾಟಿಕ್ ಆಗಿ ಗುರುಮುಖಿಯನ್ನು ಕಲಿತಿದ್ದೆ ಆದರೆ, ಕ್ವಾಂಟಮ್ ಫಿಸಿಕ್ಸ್ನು ಕೂಡ ಸ್ವಲ್ಪ ತಿಳ್ಕೊಂಡಿದ್ದೆ ಆದರೆ, ಕ್ವಾಂಟಮ್ ಫಿಸಿಕ್ಸ್ನ ಬೆಳಕಿನಲ್ಲಿ ನಮ್ಮ ಉಪನಿಷತ್ತುಗಳ ಘನ ಸತ್ವ ಎಷ್ಟು ಅಂತ ಅರಿವಾಗುತ್ತೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ನಮ್ಮ ಆರ್ಷಯ ಮಹರ್ಷಿಗಳಿಗೆ ಶಿರೋರುಣಿಗಳಾಗಿರಬೇಕು. ಅಂತಹದೊಂದು ಜಾಡನ್ನು ಹಿಡಿದು ಹೊರಟಿರ್ತಕ್ಕಂಥ ಎಲ್ಲರೂ ಕೂಡ ಒಳಿತಾಗಲಿ. ಕ್ಷೇತ್ರ ಆದಿಚುಂಚನಗಿರಿಯ ನೆಲೆಯಲ್ಲಿ ನಡೀತಾ ಇರ್ತಕ್ಕಂಥ ಈ ಕಾರ್ಯಕ್ರಮ ಯಶಸ್ವಿಯಾಗಿ ತಾವೆಲ್ಲರೂ ಕೂಡ ಚರ್ಚಿಸಿದ ಹಲವಾರು ವಿಚಾರಗಳನ್ನು ಆನಂತರದಲ್ಲಿ ನಾವು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಬದುಕೆಲ್ಲವನ್ನು ಕೂಡ ಸತ್ಯ ದರ್ಶನಕ್ಕೋಸ್ಕರ ಮುಟ್ಟಾಗಿಟ್ಟಿರ್ತಕ್ಕಂಥ ಹಲವಾರು ವಿದ್ವಾಂಸರು ತಾವು ಇಲ್ಲಿ ಬಂದಿದ್ದೀರಿ. ತಮ್ಮ ಇಲ್ಲಿಯ ಇರೋ ಮತ್ತು ವಾಸ್ತವ್ಯ ಸುಖಕರವಾಗಿರಲಿ. ಕಾಕಭೈರವೇಶ್ವರ ಸ್ವಾಮಿಯ ಪೂರ್ಣ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ನಮ್ಮ ಮಾತುಗಳನ್ನು ಮುಗಿಸ್ತೇವೆ. ಜೈ ಶ್ರೀ.
ಈ ಕಾರ್ಯಕ್ರಮ ಮುಗಿದ ಕೂಡಲೇ 10 ನಿಮಿಷದ ಟೀ ಬ್ರೇಕ್ ಇದೆ. ಕೆಳಗಡೆ ಟೀ ಕೊಡ್ತಾರೆ. ಆ ಪಾನೀಯ ವಿರಾಮದ ನಂತರ ಮತ್ತೆ ಪುನಃ ಡಾಕ್ಟರ್ ಎಸ್ ರಂಗನಾಥ್ ಅವರ ಅಧ್ಯಕ್ಷತೆಯಲ್ಲಿ ಮಾಡಿದ್ದಾರೆ. ಆದ್ದರಿಂದ ಕೂಡಲೇ ತಾವು ಬರಬೇಕು. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ಆ ವಂದನಾರ್ಪಣೆಯನ್ನು ನಡೆಸಿಕೊಟ್ಟಿದ್ದಾರೆ ಡಾಕ್ಟರ್ ಕೃಷ್ಣಮೂರ್ತಿ ಜಿ ಕೂರ್ತಿ ಅವರು, ನಮ್ಮ ಕಾಲೇಜಿನ ಪ್ರಾಧ್ಯಾಪಕರು. श्री गुरुचरणारविन्दाभ्यां नमः। आदौ क्षेत्रादिदेवान् नमस्कृत्य तथा परमपूज्यान् ब्रह्मीभूतान् श्री 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 बालगंगाधरनाथ महास्वामी पादान् नमस्करोमि। राज्यस्तरीय विचारगोष्ठ्याः उद्घाटनसमारम्भे दिव्य उपस्थितिं प्राप्य आशीर्वादं प्रदत्तवद्भ्यः परमपूज्येभ्यः श्री 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 डॉक्टर निर्मलानंदनाथ महास्वामीपादेभ्यः नमस्कारपूर्वकं हार्दान् धन्यवादान् समर्पयामः। अस्यां सभायाम् अध्यक्षस्थानं वहद्भ्यः पद्माशेखर महोदयेभ्यः कुलपतिभ्यः हार्दान् धन्यवादान् समर्पयामः। ख्यात संस्कृत विद्वांसः HV नागराज महोदयाः अत्र उपस्थिताः सन्ति। तेभ्यः हार्दान् धन्यवादान् समर्पयामि। विश्रान्त कुलपतयः संस्कृत विश्वविद्यालयः बेङ्गलूरुनगरम् एते अत्र उपस्थिताः सन्ति। मल्लेपुरं जी वेङ्कटेशमहाभागाः, एतेभ्योऽपि हार्दान् धन्यवादान् समर्पयामः। तथा डॉक्टर एस रंगनाथ महोदयाः अत्र उपस्थिताः सन्ति। एतेभ्योऽपि हार्दान् धन्यवादान् समर्पयामः। तथा विद्वांसः कृष्णराजपुष्पाडी संस्कृतविद्वांसः बेङ्गलूरुनगरम्, एतेभ्यः अपि हार्दान् धन्यवादान् समर्पयामः। तथा एम पद्मनाभ मराठे महाभागाः संस्कृत प्राचार्याः अत्र उपस्थिताः सन्ति। एतेभ्योऽपि हार्दान् धन्यवादान् समर्पयामः। अस्माकं संस्कृतमहाविद्यालयस्य प्राचार्याः विद्वांसः डॉक्टर सी नञ्जुण्डय्य महाभागाः अत्र उपस्थिताः सन्ति। एतेभ्योऽपि हार्दान् धन्यवादान् वदामः। तथा अध्यापक संघ संस्कृत अध्यापक संघ अध्यक्ष महोदयाः चंद्रशेखरय्य महोदयाः अत्र उपस्थिताः सन्ति। एतेभ्योऽपि धन्यवादान् समर्पयामः। स्वकीयं पुरातिभ्योऽपि हार्दाः धन्यवादाः। ದಯವಿಟ್ಟು ಪರಮ ಪೂಜ್ಯರು ಹಾಗೂ ಗಣ್ಯ ಅತಿಥಿಗಳು ನಿರ್ಗಮಿಸಿದ ನಂತರ ಟೀ ಬ್ರೇಕ್ಗೆ ಹೋಗಬೇಕು ಅಂತ ಕಳಕಳಿಯಿಂದ ವಿನಂತಿ. ಆದ್ದರಿಂದ ಕೂಡಲೇ 10 ನಿಮಿಷದಲ್ಲಿ ಆ ಟೀ ಬ್ರೇಕ್ ಅನ್ನು ಮುಗಿಸಿಕೊಂಡು ಈ ಮುಂದಿನ ಅಧಿವೇಶನಕ್ಕೆ ತಾವೆಲ್ಲ ಇಲ್ಲಿ ಹಾಜರಿರಬೇಕು ಎಂಬುದಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಆದ್ದರಿಂದ ಒಮ್ಮೆಲೆ ನೂಕುನುಗ್ಗಲು ಮಾಡಿಕೊಂಡು ದಯವಿಟ್ಟು ಯಾವ ಛಾತ್ರರಾಗಲಿ ಅಧ್ಯಾಪಕರಾಗಲಿ ಹೋಗಬಾರದು ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಪರಮ ಪೂಜ್ಯರು ಗಣ್ಯರು ನಿರ್ಗಮಿಸಿದ ನಂತರ ತಾವು ನಿರ್ಗಮಿಸಬೇಕು ಎಂಬುದಾಗಿ ವಿನಂತಿ ಮಾಡಿಕೊಂಡು ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿರುವಂತಹ ಶ್ರೀ ದುರ್ಗಾ ಸಂಸ್ಕೃತದ ಸ್ನಾತಕೋತ್ತರ ಕೇಂದ್ರದ ಪ್ರಾಚಾರ್ಯರಾಗಿರುವಂತಹ ಡಾಕ್ಟರ್ ಎಂ ಪದ್ಮನಾಭ ಅವರು, ಅವರಿಗೂ ಕೂಡ ಶ್ರೀ ಆದಿತ್ಯಗಿರಿ ಮಹಾಸಂಸ್ಥಾನ ಪರವಾಗಿ, ಶ್ರೀ ಕಾಲಭೈರವೇಶ್ವರ ಸಂಸ್ಕೃತ ವೇದಾಂಗ ಮಹಾವಿದ್ಯಾಲಯದ ಪರವಾಗಿ, ನಮ್ಮೆಲ್ಲರ ಪರವಾಗಿ ಪೂರ್ವವಾದಂತಹ ಸ್ವಾಗತವನ್ನು ಬಯಸೋಣ. ಕೃಷ್ಣರಾಜರು PTS ಕಾಲೇಜ್ ಹನುಮಂತನಗರದಲ್ಲಿ ಅಧ್ಯಾಪಕರಾಗಿದ್ದಾರೆ. ಶ್ರೀಯುತರಿಗೂ ಕೂಡ ಶ್ರೀ ಆದಿತ್ಯಗಿರಿ ಮಹಾಸಂಸ್ಥಾನ ಪರವಾಗಿ ಶ್ರೀ ಕೆಲಸ ಮಾಡ್ತಾ ಇರುವಂತಹ ವಿದ್ವಾನ್ ಅಮೃತೇಶ್ ಆಚಾರ್ಯ ಅವರಿಗೂ ಕೂಡ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪರವಾಗಿ ಶ್ರೀ ಕಾಲಭೈರವೇಶ್ವರ ಸಂಸ್ಕೃತ ವೇದಾಂಗ ಮಹಾವಿದ್ಯಾಲಯಕ್ಕೆ ಪ್ರಬಂಧ ಮಂಡನೆ ಇದನ್ನು ನಿರ್ವಹಿಸುತ್ತಿದ್ದಾರೆ ವಿದ್ವಾಂಸರಾದಂತಹ ಕೃಷ್ಣರಾಜ